ಸಂಸತ್ ಮೇಲೆ ಉಗ್ರ ಗ್ಯಾಂಗ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರಿನಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಕಾರಣ ಸಂಸತ್ ಸ್ಥಾನದಿಂದ ವಜಾ ಮಾಡಬೇಕು ಅನ್ನುವಂತ ಆಗ್ರಹ. ಕಾಂಗ್ರೆಸ್ ನಾಯಕರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಕಾಂಗ್ರೆಸ್ನವರಿಂದ ಏನಾದ್ರೂ ಈ ರೀತಿ ತಪ್ಪಾಗಿದ್ರೆ ದೊಡ್ಡ ಮಟ್ಟದ ರಂಪಾಟ ಆಗ್ತಾ ಇತ್ತು. ಇಷ್ಟೊತ್ತಿಗೆ ಬಿಜೆಪಿ ಅವರು ಮಾಡಿರೋದು ತಪ್ಪು ಮುಚ್ಚಿ ಹಾಕುವಂತ ಪ್ರಯತ್ನಗಳಾಗ್ತಾ ಇದೆ. ಅದಾಗಬಾರದು, ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂತ ಆಗ್ರಹ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಿದ್ದಾರೆ. ಸದ್ಯ ಬ್ಯಾನರ್ ಫ್ಲೆಕ್ಸ್ ನಲ್ಲೂ ಕೂಡ ಸಂಸದ ಪ್ರತಾಪ್ ಸಿಂಹ ಅವರ ಸಂಸತ್ ಸ್ಥಾನದ ವಜಾ ಆಗಬೇಕು ಅನ್ನುವಂತ ಆಗ್ರಹ ನಮಗೆ ಕಾಣೋದಕ್ಕೆ ಸಿಗ್ತಾ ಇದೆ. ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಸದ್ಯ ಫ್ಲೆಕ್ಸ್ ಹಿಡ್ಕೊಂಡು ಪ್ರತಿಭಟನೆಗೆ ಮುಂದಾಗಿರುವಂತಹ ದೃಶ್ಯ ನಾವು ಗಮನಿಸಬೇಕಾಗುತ್ತೆ. ಸಾಗರ್ ಶರ್ಮಾ ಮೈಸೂರಿನಲ್ಲಿ ಎಲ್ಲ ಓಡಾಡಿದ್ದ, ಯಾರ ಜೊತೆ ಸಂಪರ್ಕದಲ್ಲಿದ್ದ, ಮೈಸೂರಿಗೆ ಬಂದಿದ್ದರ ಬಗ್ಗೆ ಖಚಿತಪಡಿಸಿದ್ದಾರೆ ಮನೋರಂಜನ್ ಕುಟುಂಬಸ್ಥರು. ಸಾಗರ್ ಶರ್ಮಾ ಮನೋರಂಜನ್ ಹೊರತುಪಡಿಸಿ ಬೇರೆ ಯಾರ ಜೊತೆ ಸಂಪರ್ಕದಲ್ಲಿದ್ದ, ಎಲ್ಲ ಓಡಾಡಿದ್ದ, ಏನು ಮಾಡ್ತಿದ್ದ, ಯಾಕೆ ಮೈಸೂರಿಗೆ ಪದೇ ಪದೇ ಬರ್ತಾ ಇದ್ದ, ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಮನೋರಂಜನ್ ನಿವಾಸಕ್ಕೆ 2 ಬಾರಿ ಭೇಟಿ ಕೊಟ್ಟಿದ್ದು ಯಾಕೆ, ಉದ್ದೇಶ ಏನಾಗಿತ್ತು? ಮೈಸೂರಿನಲ್ಲಿ ಸಿಎಂ ಮನೆ ಇರೋದ್ರಿಂದ ಮತ್ತಷ್ಟು ಆತಂಕ ಕಾಡ್ತಾ ಇದೆ. ಸಿಎಂ ಮನೆ ಬಳಿಗೆ ಏನಾದ್ರೂ ಹೋಗಿದ್ನಾ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. 2 ಬಾರಿ ಮೈಸೂರಿಗೆ ಬಂದಿದ್ದ ಸಾಗರ್ ಶರ್ಮಾ. ಹಾಗಾಗಿ ಮೈಸೂರಿನಲ್ಲಿ ಎಲ್ಲ ಓಡಾಡಿದ್ದ, ಯಾರ ಜೊತೆ ಸಂಪರ್ಕದಲ್ಲಿದ್ದ, ಈ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಇಬ್ಬರು ಸಹೋದ್ಯೋಗಿಗಳು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನನ್ನ ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ, ಮತ್ತೊಂದು ಕಡೆ ವಿನೋದ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲೇದಾಗಿ ವಿನೋದ್, ಎಕ್ಸಾಕ್ಟ್ಲಿ ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಈ ಒಂದು ಅದೇ ಸಂಸತ್ ಮೇಲೆ ಸ್ಮೋಕ್ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಪ್ರಮುಖ ಆರೋಪಿಯಾಗಿರುವಂತಹ ಮೈಸೂರಿನ ಮನೋರಂಜನ್ ಏನಿದ್ದಾರೆ, ಆತನ ಮನೆ ಮುಂದೆ ಈಗಲೂ ಕೂಡ ಪೊಲೀಸರು ಭದ್ರತೆಯಲ್ಲಿ ಆಯೋಜನೆ ಮಾಡಿದ್ದಾರೆ. ನಾನೀಗ ಸದ್ಯ ಏನೋ ಅವರ ಮನೆ ಮುಂಭಾಗದಲ್ಲಿದ್ದೇನೆ. ಅವರ ಮನೆ ಮುಂಭಾಗದಲ್ಲೂ ಕೂಡ ಈಗಾಗಲೇ ಪೊಲೀಸರು ಕೂಡ ಹಿಂದಿನಂತೆ ಭದ್ರತೆಯನ್ನು ಒದಗಿಸಿದ್ದಾರೆ. ಇದೆಲ್ಲ ಹೊರತುಪಡಿಸಿದ್ರೆ ಇಲ್ಲೆಲ್ಲೇ ಕೂಡ ಆಂತರಿಕ ಭದ್ರತೆಯ ಸಿಬ್ಬಂದಿಗಳಿರ್ಬೋದು, ಇಂಟೆಲಿಜೆನ್ಸ್ ಇರ್ಬೋದು, ಎಲ್ಲರೂ ಕೂಡ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಸಾಕಷ್ಟು ಮಾಹಿತಿಗಳ ಸಂಗ್ರಹ ಪಡೆದಿದ್ದಾರೆ. ಈ ಒಂದು ವೇಳೆ ನಿನ್ನೆ ಕೂಡ ಅವರು ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು, ಅಂದರೆ ಪ್ರಮುಖವಾಗಿ ಅವರ ತಂದೆ ತಾಯಿಯವರು ಕೊಟ್ಟಿರುವಂಥ ಮಾಹಿತಿಗಳ ಪ್ರಕಾರವಾಗಿದೆ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಸಾಗರ್ ಶರ್ಮಾ ಏನಿದ್ದಾರೆ, ಅವರು ಕೂಡ ಎರಡು ಬಾರಿ ಅವರ ಮನೆಗೆ ಬಂದು ಹೋಗಿರೋ ಬಗ್ಗೆ ಅವರ ತಂದೆ ತಾಯಿಗಳೇ ಮಾಹಿತಿಯೆಲ್ಲ ಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ಸಾಗರ್ ಶರ್ಮಾ ಮೊದಲ ಬಾರಿ ಬಂದ ಸಂದರ್ಭದಲ್ಲಿ ವಾಸ್ತವ್ಯವನ್ನು ಕೂಡ ಇಲ್ಲೇ ಮಾಡಿದ್ದಾರೆ. ಮತ್ತೊಂದು ಬಾರಿ ಬಂದ ಸಂದರ್ಭದಲ್ಲಿ ಮನೆಯಲ್ಲಿ ಕುಳಿತು ಊಟವನ್ನು ಮಾಡಿದ್ದಾರೆ. ಯಾರ ಜೊತೆಯೂ ಮಾತಾಡ್ತಾ ಇರಲಿಲ್ಲ, ಕೇವಲ ಮನೋರಂಜನೆ ಜೊತೆಗೆ ರೂಮ್ನಲ್ಲಿ ಕುಳಿತು ಒಂದಷ್ಟು ಪುಸ್ತಕಗಳ ಓದಿರೋ ಬಗ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ ಏನು ಮೈಸೂರು ಸಿಎಂ ತವರು ಜಿಲ್ಲೆ ಆಗಿರೋ ಕಾರಣಕ್ಕಾಗಿ ಮನೋರಂಜನ್ ಮತ್ತು ರಾಘವ್ ಶರ್ಮಾ ಯಾವ್ಯಾವ ಕಡೆ ಸಂಚಾರವನ್ನು ಮಾಡಿದ್ದಾರೆ, ಎಲ್ಲೆಲ್ಲಿ ಹೋಗಿ ಮೀಟನ್ನು ಮಾಡಿದ್ದಾರೆ, ಯಾವ ಭಾಗದಲ್ಲಿ ಸಭೆ ನಡೆಸಿದ್ದಾರೆ, ಇದೆಲ್ಲದರ ಬಗ್ಗೆ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಮೈಸೂರು ಒಂದು ರೀತಿಯಲ್ಲಿ ಸಾಕಷ್ಟು ಅತಿ ಹೆಚ್ಚು ಗಣ್ಯ ವ್ಯಕ್ತಿಗಳು ವಾಸ ಮಾಡುವಂತಹ ಸ್ಥಳ ಆಗಿರೋ ಕಾರಣಕ್ಕಾಗಿ ಇವರು ಮೈಸೂರಲ್ಲಿ ಮೀಟಿಂಗ್ ಮಾಡಿರುವಂತಹ ಉದ್ದೇಶ ಆದರೂ ಏನು, ಜೊತೆಗೆ ಏನಾದ್ರು ಮುಂದೆ ಆದರೆ ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್